ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂದರೆ ನಿಮಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಟಾಪಿಕ್ ಏನು ಅಂತ. ಇವಾಗ ನೋಡಿ ಬೆಳಗ್ಗೆ ಎದ್ದು ಬೇಗ ಸ್ವಲ್ಪ ಬೀನ್ಸ್ ಇತ್ತು, ಟೊಮೊಟೊ ಹಾಕ್ಬಿಟ್ಟು ಪಲಾವ್ ಮಾಡಿಬಿಟ್ಟು ಸ್ವಲ್ಪ ತಿಂದು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಣ ಅಂತ. ನನ್ನ ಫ್ರೆಂಡ್ ಮದುವೆ ಇದೆ, ಆಶಾ ಅಂತ. ಅವಳು ಮದುವೆಗೆ ಹೋಗ್ಬೇಕು. ಹಂಗಾಗಿ ನಾನೇ ಸ್ವಲ್ಪ ಕೇರ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕಾಣೋ ಥರ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅಂತ ಅಂದರೆ ಇವಾಗ ಪಾರ್ಲರ್ಗೆಲ್ಲ ಹೋಗ್ತಾರೆ ಗೊತ್ತಾ, ಫೇಶಿಯಲ್ಲು ಬ್ಲೀಚಿಂಗ್ ಅಂತ. ಬಟ್ ನಾನು ಐಬ್ರೋನ್ ಮಾಡ್ಸೋದು ಬಿಟ್ಟರೆ ಬೇರೆ ಏನು ಮಾಡಿಸಲ್ಲ. ಈ ರಿಸಲ್ಟ್ ಗೊತ್ತಾಗುತ್ತೆ ಆ ಥರ ಸೆಲ್ಫ್ ಕೇರ್ ಮಾಡ್ಕೊಂಡಾಗ. ಇನ್ನೊಂದು ಹೆಂಗೆ ಗೊತ್ತಾ, ನಮಗೆ ನಾವು ಕೇರ್ ಮಾಡ್ಕೊಂಡಾಗ ನಮ್ಮ ಬಾಡಿ ಫುಲ್ ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಫುಲ್ ಖುಷಿ ಆಗುತ್ತಲ್ವ ಯಾರಿಗಾದ್ರೂ ನಾವು ಚೆನ್ನಾಗಿದ್ದೀವಿ ಅಂತ. ಬಟ್ ನಮ್ಮನ್ನು ನಾವು ಲವ್ ಮಾಡಬೇಕು. ನಮ್ಮನ್ನು ನಾವು ಲವ್ ಮಾಡಿದಾಗ ನಾವು ಹೆಂಗೆ ಇದ್ರೂ ನಾವು ಅಕ್ಸೆಪ್ಟ್ ಮಾಡ್ಕೊತೀವಿ. ಅವಾಗ ಖುಷಿ ಆಗೇ ಆಗುತ್ತೆ. ನಾವು ಚೆನ್ನಾಗಿದ್ದೀವಪ್ಪ, ಬೇರೆಯವ್ರಿಗೆ ಯಾಕೆ ಕಂಪ್ಯಾರಿಸನ್ ಮಾಡ್ಕೋಬೇಕು ಅಂತಲ್ವಾ. ಹಾಗಾಗಿ ನಾನು ತುಂಬ ಲವ್ ಮಾಡ್ತೀನಪ್ಪ. ನನಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಷ್ಟೇ. ಬೇರೆಯವರಿಗೆಲ್ಲ ಕಂಪ್ಯಾರಿಸನ್ ಮಾಡ್ಕೊಂಡು ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ನಾನು ನೋಡಿದೆ ಓಕೆ ಅಂದರೆ ಸುಮಾರಾಗಿದ್ದೀನಿ ಅಂತ ಎಲ್ಲ ಬೇಜಾರು ಮಾಡ್ಕೊಳೋ ಕೆಟಗರಿ ನನ್ನಲ್ಲ. ನನಗೆ ನಾನು ಇಷ್ಟ, ನನ್ನನ್ನು ಲವ್ ಮಾಡ್ಕೊತೀನಿ ಅಷ್ಟೇ. ಸೆಲ್ಫ್ ಲವ್, ಅದನ್ನ ತಪ್ಪೇನಿದೆ ಅಲ್ವಾ. ಲವ್ ಮಾಡ್ಕೊಂಡು ತಿಂದ್ಬಿಟ್ಟು ಯಾವ ಥರ ಕೇರ್ ಮಾಡ್ಕೊತೀನಿ ಅಂತೀನಿ. ತಲೆಗೆ ಎಣ್ಣೆ ಹಾಕೋಬೇಕು, ಏನೇನೋ ಮಾಡ್ಕೊಬೇಕು. ಇವತ್ತು ಫೇಶಿಯಲ್ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ರೆಮಿಡಿನಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಓಕೆ ಬನ್ನಿ, ಫಾಲೋ ಮಾಡೋದ್ರೆ ಸಿಗ್ತೀನಿ. ಏನಿವಾಗ ನೀನು ನನಗೆ ಮುತ್ತ ಕೊಡ್ಬೇಕಾ? ಆಮೇಲೆ ಏನು ಮಾಡ್ತೀಯ? ನನಗೆ ದೃಷ್ಟಿ ತೆಗಿ ಮುದ್ದು. ಓ ಮೈ ಗಾಡ್, ಲಡ್ಕೆ ಬಂತ ಹಂಗ ನನಗೆ ದೃಷ್ಟಿ ಆಯ್ತಾ? ನನಗೆ ದೃಷ್ಟಿ ಆಯ್ತಾ? ಏನು ಇವಾಗ ಡ್ಯಾನ್ಸ್ ಬರ್ತೀಯ? ನೀನು ಯಾರು ಮುದ್ದು? ಮಮ್ಮ ಪಪ್ಪ. ನಮ್ಮನೆ ಬಿಗ್ ಬಾಸ್ ಯಾರು? ಸರಿ, ನಮ್ಮನೆ ಹೇಳು. ಅಲ್ಲಿ ಏನನ್ನ ಕಿತಾಪತಿ ಮಾಡಕ್ಕಿಲ್ಲ ನೀನು. ಏ ಕಳ್ಳೆ, ಮಮ್ಮಗೊಂದು ಮುತ್ತ ಕೊಡಿ. ಐಸಿಗೆ, ನೋಸ್ಗೆ, ನನಗೆ, ಚಿಕ್ಕಿಗೆ, ಈ ಕಡೆಗೆ. ನನ್ನ ಮುದ್ದು ಮಗಳ ನೀನು. ಐ ಲವ್ ಯು. ಎಲ್ಲ ಒಲೆ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಅದೊಂದು ವಿಷಲ್ ಆಗೋ ಹೊತ್ತಿಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ. ಹೆಡ್ ಮಸಾಜ್. ಹೇರ್ ಕಟ್ ಮಾಡಿಸಿದ್ದೆ, ಆ ವಿಡಿಯೋನು ಹಾಕಿದ್ದೀನಿ ನೋಡಿ. ಸೊ ನಂದು ಎಷ್ಟು ಲೆಂತ್ ಏರಿತ್ತು ಗೊತ್ತಾ, ತುಂಬ ಲೆಂತ್ ಏರಿತ್ತು. ಬಟ್ ಕಟ್ ಮಾಡಿಸಿ ಕೇರ್ ಮಾಡ್ದೇ ಹಾಗೆ ಮಾಡ್ಕೊಂಡೆ. ಸೊ ನನಗೆ ನನ್ನ ಏರು ಫುಲ್ ಬ್ಲ್ಯಾಕೇ ಇದೆ. ಬಟ್ ಯಾವ ಥರ ಅಂದರೆ ಕೆಲವರು ಇದಾಗಲಿಲ್ಲ ಅಂದರೆ, ಎಣ್ಣೆ ಹಾಕಲಿಲ್ಲ ಅಂದರೆ ಕೆಂಚು ಬರುತ್ತೆ, ಹಂಗೆ ಹಿಂಗೆ ಅಂತಾರಲ್ಲ, ಆ ಥರ ಏನಿಲ್ಲ. ಅಲ್ಲಿ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ. ಅಂದರೆ ನಾನು ಎಣ್ಣೆ ಹಾಕಿದ್ರು ಅಷ್ಟೇ. ನಾನು ಏನಪ್ಪ ಪಾಪ ಹ್ಯಾಂಡ್ ವಾಶ್ ಮಾಡೈತ ಅಲ್ಲಿ ಬುಕ್ಸಲ್ಲಿ. ಅಲ್ಲೆಲ್ಲ ಇರಬೇಕು ನೋಡೋಕು ಬಂಗಾರಿ. ಡಿಸ್ಟರ್ಬ್ ಮಾಡ್ತಾಳೆ, ಡ್ರಾಯಿಂಗ್ ಮಾಡ್ತಾಳೆ. ಅಂದರೆ ನಾನು ಜಾಸ್ತಿ ಆಯಿಲ್ ಹಾಕಲ್ಲ. ನನಗೆ ಸ್ವಲ್ಪ ಫೇಸ್ ಪಿಂಪಲ್ ಆಗುತ್ತಲ್ಲ, ನಮ್ದು ಆಯಿಲ್ ಸ್ಕಿನ್ನು. ಸೊ ಹಂಗಾಗಿ ಲೈಟಾಗಿ ಸ್ನಾನ ಮಾಡೋದೇ ಒಂದು ½ ಅನ್ ಅವರ್ ಇದೆ ನನಗೆ. ಸ್ವಲ್ಪ ಆಯಿಲ್ ಹಾಕೊಂಡು ಈ ಥರ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಬಿಡ್ತೀನಿ. ಇಲ್ಲಾಂದರೆ ನಮ್ಮ ಫೇಸಲ್ಲಿ ಪಿಂಪಲ್ ಆಗುತ್ತೆ. ಕೆಲವರು ನೈಟೆಲ್ಲ ಬಿಡ್ತಾರಲ್ಲ, ಆ ಥರ ನೈಟೆಲ್ಲ ಬಿಡಲ್ಲ. ಫಸ್ಟು ಹಿಂಗೆ ಲೈಟಾಗಿ ಹಾಕೋತೀನಿ ಆಯಿಲ್ನ. ನಾನು ಹಿಂಗೂ ಹಾಕ್ಬೇಕಾ? ಫಸ್ಟು ನಾನು ಹಾಕೋಣ, ಆಮೇಲೆ ಹಿಂಗೆ ಹಾಕ್ತೀನಿ. ಓಕೆನಾ? ಇಷ್ಟೇ ನಾನು ಲೈಟಾಗಿ ಹಾಕೋದು, ಇಷ್ಟೇ ನೋಡಿ. ಅಷ್ಟಕ್ಕೆ ಎಷ್ಟೊಂದು ಹಾಕಿದ್ದೀನಿ ಅನ್ನೋದು ಕಾಣಿಸ್ಬೇಕಲ್ಲ ನೋಡಿ. ಇಷ್ಟೇ ಉದ್ದ ಇರೋದು ನನ್ನದೇ. ಈಗ ಫಸ್ಟು ಹಿಂಗೆ ಎಲ್ಲ ಕಡೆಗೂ ಹಿಂಗೆ ಫಸ್ಟು ಕೈಗೆ ಹಿಂಗೆ ಹಾಕೊಂಡು ಆಮೇಲೆ ಹಿಂಗೆ ಸ್ಮ್ಯಾಶ್ ಮಾಡಿ ಹಿಂಗೆ ರೂಟ್ಗಳಿಗೆಲ್ಲ, ಸ್ಕಾಲ್ಪಿಗೆಲ್ಲ ಹಿಂಗೆ ಮಸಾಜ್ ಮಾಡ್ತೀನಿ. ನಾನೇ ಸೆಲ್ಫ್ ಮಸಾಜ್ ಇಲ್ಲ. ನಮ್ಮನೆಯವರು ಇದ್ದರೆ ಸ್ವಲ್ಪ ಮಸಾಜ್ ಮಾಡಿಕೊಡಿ ಅಂದರೆ ಮಸಾಜ್ ಮಾಡಿಕೊಡ್ತಾರೆ. ಮತ್ತು ನನ್ನ ಫ್ರೆಂಡ್ ಮಧು ಇದ್ದಾಳಲ್ಲ, ಇನ್ನೆಲ್ರಿಗೂ ಗೊತ್ತು ಅನಿಸುತ್ತೆ. ನನ್ನ ಫ್ರೆಂಡ್ ಮಧು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾಳೆ. ಅವಳು ಬಂದಾಗ ಹಾಕಿಸ್ಕೋಬೇಕು ಅಂತಲ್ಲ. ಹಿಂಗೆ ಇಟ್ಕೊಂಡು ಯಾರು ಇಲ್ಲ ಅಂದಾಗ ಈ ಥರ ಎಣ್ಣೆ ಹಾಕೊಂಡು
ವೆಹಿಕಲ್ಸ್ ಓಡಾಡ್ತಿದೆ, ಡಿಸ್ಟರ್ಬೆನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಹಿಂಗಿದ್ದಾಗ ಹಿಂಗೆ ಹಾಕೊಂಡು ನಾವೇ ಹಿಂಗೆ ಮಸಾಜ್ ಮಾಡ್ಕೋಬೇಕು. ನನಗೇನು ಗೊತ್ತಾ, ಹಿಂಗೆ ಬೇರೆಯವ್ರು ಏನಾದ್ರು ಹಿಂಗೆ ಮಸಾಜ್ ಮಾಡ್ತೀರ ಹಂಗೆ ನಿದ್ದೆ ಬರುತ್ತಲ್ಲ, ನಿಮಗೂ ಆ ಥರ ಆಗಿದೆ ಅಂತ ಅನ್ಕೋತೀನಿ. ಅವ್ರು ನೀಟಾಗಿ ಹೆಡ್ ಮಸಾಜು ಆಯಿಲ್ ಮಸಾಜ್ ಮಾಡ್ತಿದ್ದಾರೆ ಅಂತ ಅಂದರೆ 100% ನಿದ್ದೆ ಬರುತ್ತೆ. ಇಂತೆಲ್ಲ ಆಗ್ತಿದೆ ನೋಡಿ, ಪಲಾವ್ ರೆಡಿ ಆಗ್ತಿದೆ. ಸ್ವಲ್ಪ ಜಾಸ್ತಿ ಅಂತಾರ ನಮ್ಮ ಕಾಲು ಮಾಡ್ತಾರೆ ಕಾಣಿಸ್ತಾ ಇದೀನಿ, ಮುಂಚೆ ಥರ ಕಾಣಿಸ್ತಾ ಇದೀನ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಬ್ಬಾ ಇಷ್ಟೇ, ನಮ್ದೇನು ಗಂಟೆಗಟ್ಟಲೆ ಆಯಿಲ್ ಮಸಾಜ್ ಏನಿಲ್ಲ, ಮುಗೀತು. 1 ನಿಮಿಷ 2 ನಿಮಿಷದಲ್ಲಿ ಆಯಿಲ್ ಹಾಕೊಂಡು ಆಯಿಲ್ ಮಸಾಜ್ ಮಾಡ್ಕೊಂಡು ಫುಲ್ ಕೂದನ ಇರಪ್ಪ 1 ನಿಮಿಷ ಹಿಂಗೆ ಮೇಕೆ ಎಸ್ತು ಕಟ್ಬಿಟ್ರೆ ರೆಡಿ. ಇಷ್ಟೇ ಆಯಿಲ್ ಮಸಾಜ್, ನಾವೇ ಪಾರ್ಲರ್. ಪಾರ್ಲರ್ಗೆಲ್ಲ ಹೋಗಿ ನಾವು ಓಕೆ ಫ್ರೆಂಡ್ಸ್, ಇವಾಗ ನೋಡಿ ನೀಟಾಗೆಲ್ಲ ಕಟ್ಕೊಂಡಿದ್ದೀನಿ. ಹಿಂಗೆ ಕಟ್ಕೊಂಡು ಇವಾಗ ಪಲಾವ್ ವಿಶಾಲ ಆಯ್ತಲ್ಲ ಕೇಳಿ ಫೇಸ್ ವಾಶ್ ಮಾಡಿದ್ದೀನಿ ನೋಡಿ. ಇಲ್ಲೆಲ್ಲ ನೀರು ಕಾಣಿಸ್ತಿದ್ಯಾ, ಸ್ವಲ್ಪ ಡ್ರೈ ಆಗಕ್ಕೆ ಬಂದಿದೆ. ಇವಾಗ ಸ್ವಲ್ಪ ಬೌಲಿಗೆ ಅಕ್ಕಿ ಹಿಟ್ಟು, ಸ್ವಲ್ಪ 1 ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ಅಂದರೆ ಬೇರೆದೇ ಏನೇನೋ ಹಾಕ್ತಾರೆ, ಬಟ್ ನಾನು ಹಾಕೋದೇನು ಅಂದರೆ ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಹಾಲು. ಅಂದರೆ ಯಾವ ಹಾಲಿರುತ್ತೆ ಆ ಹಾಲು. ಓಕೆ, ನಾವಿದು ಯೂಸ್ ಮಾಡ್ತೀವಿ ಗುಡ್ ಲೈಫು, ಸೊ ಹಂಗಾಗಿ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ನಾನು ಬ್ರಷಲ್ಲಿ ಅದು ಇದು ಅಂತ ಮಿಕ್ಸ್ ಮಾಡಲ್ಲ, ಕೈಯಲ್ಲೇ ಕಂಫರ್ಟಬಲ್ ಇರುತ್ತೆ ನಮಗೆ. ನೋಡಿ 1 ಸ್ಪೂನ್ ಅಷ್ಟೇ ಫೇಸಿಗಲ್ವಾ, ಬಟ್ ಹ್ಯಾಂಡಿಗೆ ಲೆಗ್ಗಿಗೆಲ್ಲ ಹಾಕಿರೋದು ಚೆನ್ನಾಗಿರುತ್ತೆ ಫೇಸ್ ವಾಶ್ ಮಾಡ್ಬೇಕಾದ್ರೆ, ಸ್ನಾನ ಮಾಡ್ಬೇಕಾದ್ರೆ. ನಾನು ಹಿಂಗೆ ಯಾವಾಗಲೂ ಮಾಡಲ್ಲ, ಎಲ್ಲಿಗಾರು ಫಂಕ್ಷನ್ಗೆ ಹೋಗ್ತೀನಿ ಅಂದರೆ ಮುಂಚೆ ಬಿಫೋರ್ 1-2-3 ಡೇಸ್ ಮುಂಚೆ ಮಾಡ್ಕೊತೀನಿ. ನೋಡಿ ಫೇಸ್ ವಾಶ್ ಮಾಡಿದ್ದೀನಿ ನೋಡಿ, ಸ್ವಲ್ಪ ನೀರಿದೆ, ಡ್ರೈ ಆಗಕ್ಕೆ ಬಂದಿದೆ. ನೀಟಾಗಿ ಫೇಸ್ ವಾಶ್ ಮಾಡ್ಕೋಬೇಕು. ಮಾಡ್ಕೊಂಡು ಇದು ಸ್ವಲ್ಪ ತರಿ ಇರುತ್ತೆ. ಆಮೇಲೆ ಅದನ್ನು ಏನಾದರೂ ನೀವು ಫುಲ್ ಬರ ಬಂದು ತಿಕ್ಬಿಟ್ಟಿಲ್ಲ, ಆಮೇಲೆ ಸ್ವಲ್ಪ ಮೇಲೆ 1-2 ಮಿನಿಟ್ಸ್ ಮಾಡ್ಬೇಕು. ಫಸ್ಟ್ ಎಲ್ಲ ಕಡೆ ಈ ಥರ ಅಪ್ಲೈ ಮಾಡ್ಕೊಳ್ಳಿ ನೋಡಿ. ಫಸ್ಟ್ ಹಿಂಗೆ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಈಗ ಒಂದು ಸ್ವಲ್ಪ ನೀರು ಇಟ್ಕೊಂಡಿರಿ, ವಾಟರ್. ಯಾಕೆಂದರೆ ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ, ಡ್ರೈ ಆದಂಗೆ ಆಗುತ್ತಲ್ಲ, ಅವಾಗ ಇದು ಅಕ್ಕಿ ಹಿಟ್ಟು ಸ್ವಲ್ಪ ತರಿ ಇರುತ್ತೆ. ಸ್ಕಿನ್ನಿಗೆ ಫುಲ್ ಉಜ್ಬಿಡ್ಬೇಡಿ, ಆಮೇಲೆ ಫುಲ್ ರೆಡ್ಡಾಗಿ ಸ್ಕಿನ್ನೇ ಕಿತ್ಕೊಬರಂಗೆ ಕಲರ್ ಬಂದ್ಬಿಡ್ತೀವಿ ಅಂತ. ಏನೂ ಕಲರ್ ಬರಲ್ಲ, ಬಟ್ ಡೆಡ್ ಸ್ಕಿನ್ ಇದ್ದಿದ್ದೆಲ್ಲ ಈ ಥರ ಮೂಗತ್ರ ಇದು ಅದೆಲ್ಲ ಸ್ವಲ್ಪ ರಿಮೂವ್ ಆಗುತ್ತೆ. ಸ್ವಲ್ಪ ಟ್ಯಾನ್ ಆಗಿರುತ್ತಲ್ಲ, ಸ್ವಲ್ಪ ರಿಮೂವ್ ಆಗುತ್ತೆ. ಬರೀ 1 ಮಿನಿಟ್ಸ್ ಅಷ್ಟೇ. ಅದು ಮೇಲೆ ಸ್ವಲ್ಪ ನೋಡಿ, ಇವಾಗ ಸ್ವಲ್ಪ ಡ್ರೈ ಆಯಿತು. ಸ್ವಲ್ಪ ನೀರಿಗೆ ಹಿಂಗೆ ಡಿಪ್ ಮಾಡಿಬಿಟ್ಟು ಹಿಂಗೆ ಹಾಕೊಂಡ್ರೆ ಮತ್ತೆ ಸರಿ ಹೋಗುತ್ತೆ. 2 ಮಿನಿಟ್ಸ್ ಮಸಾಜ್ ಮಾಡಬೇಕಷ್ಟೆ. ಪಟ ಅಂತ ಮಾಡ್ತಾ ಇದ್ದೀನಿ. ಹಂಗೆ ಅನ್ನಿಸ್ತಾ ಇದೆಯಾ? ಇಲ್ಲ, ಸ್ಲೋಲಿನೇ, ಜಾಸ್ತಿ ಪ್ರೆಸರ್ ಹಾಕಿ ಉಜ್ಜುತ್ತಿಲ್ಲ. ದೆವ್ವ ಥರ ಕಾಣಿಸ್ತಿದ್ಯಾ? ಭಯ ಆಗ್ಬೇಡಿ, ದೆವ್ವ ಅಲ್ಲ, ನಾನೇ ರಾಣಿ. ಹಂಗನ್ಸುತ್ತೆ ಹುಡುಗಿ ಮೇಕಪ್ ಮಾಡ್ಕೋಬೇಕಾದ್ರೆ, ಈ ಥರ ಫೇಶಿಯಲ್ ಮಾಡ್ಕೋಬೇಕಾದ್ರೆ ದೆವ್ವ ಥರ ಕಾಣಿಸ್ತೀವಿ ಅಂತ. ಅದೇ ಬಟ್ ದೆವ್ವ ಅಲ್ಲ ನಾವು. ನೋಡಿ ಈ ಥರ ಗೊತ್ತಿರುತ್ತೆ, ಈ ಥರ ಎಲ್ಲ ನೀಟಾಗಿ ಹೊಸ್ಕಿ ಎಲ್ಲ ಮಾಡ್ಕೋಬೇಕು. ಬಟ್ ಇವಾಗ ನೆಕ್ಕಿ ಮಾಡ್ಕೊಳಕ್ಕಾಗಲ್ಲ, ಬಟ್ ಬರೀ ಫೇಸಿಗೆ ಮಾಡ್ಕೊ ತೋರಿಸ್ತೀನಿ. ಸ್ನಾನಕ್ಕೆ ಹೋಗ್ತೀವಲ್ಲ ಅವಾಗ ಹಳೆ ಟಿ ಶರ್ಟ್ ಹಾಕೊಂಡು ನೆಕ್ಕಿಗೆಲ್ಲ ಹಿಂಗೆ ಮಾಡಿಕೊಂಡು ಹೋದ್ರೆ ಕರೆಕ್ಟಾಗಿರುತ್ತೆ. ಬಟ್ ಹೆಡ್ ಮಸಾಜ್ ಆಗಿದೆ, ಫೇಶಿಯಲ್ ಮಸಾಜ್ ನೋಡಿ. ಇವಾಗ ಹಿಂಗೆ ಕಾಣಿಸ್ತಾ ಇದೆ, ಅದರಿಂದ ಬೂತು ಥರ ಕಾಣಿಸ್ತಾ ಇದೀನಾ? ಆಯ್ತಲ್ಲ, ಈ ಸ್ವಲ್ಪ ಅಕ್ಕಿ ಇರುತ್ತಲ್ಲ, ಇದನ್ನು ನೀಟಾಗಿ ಮತ್ತೆ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಅಪ್ಲೈ ಮಾಡ್ಕೊಂಡು ನೋಡಿ. ಇಷ್ಟು ವೇಸ್ಟ್ ಆಗಲ್ಲ. ಸ್ನಾನಕ್ಕೆ ಹೋಗ್ತೀವಲ್ಲ ಅವಾಗ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಮಾಡ್ತಿರ ತಾನೆ? ನಿಂಗೆ ಭಯ ಆಯ್ತಾ? ಇಲ್ಲಲ್ಲ, ಭಯ ಆಯ್ತಾ? ನೀನು ಭಯ ಆಗಿ ನನ್ನ ಹತ್ರ ಗೊತ್ತಿಲ್ಲ, ಸುಮ್ಮನೆ ಡೌನ್ ಮಾಡ್ತೀಯಾ? ಹೆಂಗೆ ಅನ್ಬೇಕು ನೋಡಿ ಫ್ರೆಂಡ್ಸ್, ಎಂತ ಖತರ್ನಾಕಿ ಇವಳು ಅನ್ಬೇಕಂತೆ ಅವಳು ಓಡಾಯ್ತಾಳಂತೆ. ನನ್ನ ಮಗಳು ಫುಲ್ ಕಿತಾಪತಿ ನೋಡಿ, ಅನ್ನೋಂತ ಬತ್ತವಳೆ, ಅವಾಗ ಹೊಡೆ ಎದ್ರಕೊಂಡು ಹೋಯ್ತಾಳಂತೆ.
ಓಕೆ ಫ್ರೆಂಡ್ಸ್, ಹಿಂಗೆ ಆಟ ಆಡ್ಕೊಂಡು ನೋಡ್ಬೋದು ನೋಡಿ. ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿ ಏನನ್ಬೇಕು ಹೆಂಗ್ ನೋಡಿ ನೋಡಿ. ಬಾ ಬನ್ನಿ ಬನ್ನಿ, ಭಯ ಆಯ್ತಾ? ಭಯ ಆಗಿದ್ರೆ ನೀನು ಓಡಾಯ್ತಿದ್ದೆ, ನಾನು ಎದುರುಗಡೆ ಕುತ್ಕೊತಿರ್ಲಿಲ್ಲಪ್ಪ. ಬರೀ ಕಪ್ಪಿ ಚೆಸ್ಟ್ ಇದ್ದೀನಪ್ಪ. ಬಾರಪ್ಪ 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 ಬಾಯಿಲೆ ಬಾಯಿಲೆ. ಆಯ್ತು ಬಾ. ಓಕೆ, ಮಮ್ಮನ ಹಗ್ ಮಾಡಿ ಬನ್ನಿ. ಅಗ್ಮ ಹೋಗಪ್ಪ, ಮಮ್ಮಗೆ ಕೊಟ್ಟು ಬನ್ನಿ. ಹಗ್ ಮಾಡು. ಇನ್ನೊಂಚೂರು ಮುಂದೆ ಬಾ. ಏನನ್ಬೇಕು? ಜೋರಾಗಿ ಹೇಳಿ, ಏನನ್ಬೇಕು? ಕೇಳಿಸ್ತಾ ಇಲ್ಲ ಅಂದ್ರೆ ಓಡೋಯ್ತೀಯಾ? ಇಲ್ಲಾಂದ್ರೆ ಓಡೋಗಲ್ಲ. ಓಡೋಯ್ತೀಯಾ? ಅದೇ ನಿಂಗೆ ಭಯ ಆಯ್ತಿಲ್ಲ, ಸುಮ್ಮನೆ ಡೌನ್ ಮಾಡ್ತಿರೋದು ನೀನು. ಭಯ ಆಗತ್ತರ ನಾನೀಗ ಅಂದ್ರೆ ಎದುರ್ಕೊಂಡಂತರ ನಾಡ್ಕಾಡ್ಕೊಂಡು ಓಡೋಯ್ತೀಯಾ? ಹಗ್ ಮಾಡ್ತೀನಿ ಬಾಯಲ್ಲಿ. ಫಸ್ಟ್ ಹಗ್ ಮಾಡು ಮಮ್ಮನ. ಓಕೆ ಫ್ರೆಂಡ್ಸ್, ನೋಡಿ ಡ್ರೈ ಆಗಿದೆ. ಸ್ವಲ್ಪ ಜಾಸ್ತಿ ಹಾಕೊಂಡಿದೀನಿ ಅನ್ಸುತ್ತೆ, ಡ್ರೈ ಆಗಿಲ್ಲ. ನಿಮ್ಗೂ ಭಯ ಆಗ್ತಿದ್ಯಾ ಯಾರಿಗಾದ್ರು? ಓಕೆ, ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಫೇಸ್ ವಾಶ್ ಮಾಡಿದೀನಿ. ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಹಿಂಗೆ ಉಜ್ಬಾರ್ದು, ಹಿಂಗೆ ಟ್ಯಾಪ್ ಮಾಡಿದ್ರೆ ಅದೇ. ಗ್ಲೋಯಿಂಗ್ ಕಾಣಿಸ್ತಿದ್ಯಾ? ಸ್ವಲ್ಪ ಲೈಟಾಗಿ, ಅಷ್ಟು ಇಲ್ಲ ಬಟ್ ಲೈಟಾಗಿಲ್ಲ, ಸ್ಮೂತ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಡಿಫ್ರೆನ್ಸ್ ಏನಾದ್ರು ಗೊತ್ತಾಗ್ತಿದೆಯಾ ನೋಡಿ? ಹೆವಿ ಟ್ಯಾನ್ ಆದಾಗ ಮತ್ತೆ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗ್ಬೇಕು, ಬಿಫೋರ್ ಒಂದು 3-4 ಡೇಸ್ ಇದೆ ನಾನು ಈ ಥರ ಮಾಡ್ಕೊತೀನಿ. ಇದಾದ್ಮೇಲೆ ಈ ಥರ ಮಾಡ್ಕೊಂಡಾದ್ಮೇಲೆ ಕಡಲೆ ಹಿಟ್ಟಿರುತ್ತೆ, ಕಡಲೆ ಹಿಟ್ಟು ಫೇಸ್ ಪ್ಯಾಕ್ ಹಾಕಿ ನಡೆಯುತ್ತೆ. ಇಲ್ಲಾಂದ್ರೆ ಈ ಥರ ಇದು ಸಿಗುತ್ತೆ, ಎವರುತ್ತು ಕುಕ್ಕುಂಬರು ಮತ್ತು ಆಲೋವೆರಾ ಫೇಸ್ ಪ್ಯಾಕ್ ಅಂತ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ನಾನು ಇವಾಗ ಮನೇಲಿ ಇತ್ತು ಇದು, ನಾನು ಇದನ್ನೇ ರೆಕಮೆಂಡ್ ಮಾಡಬೇಕು ಅಂತೇನು, ನಾನು ಇದನ್ನೇ ಬೇಕೇ ಬೇಕು ಅಂತೇನು ಯೂಸ್ ಮಾಡಲ್ಲ. ನಾನು ಇದು ಮಾಡಿಬಿಡ್ತೀನಿ, ಕಡಲೆ ಹಿಟ್ಟಿದ್ರೆ ಕಡಲೆ ಹಿಟ್ಟು ಹಾಕೋತೀನಿ. ಇದು ಇತ್ತು ಅಂದರೆ ಮನೇಲಿ ನೋಡಿ, ಈ ಥರ ಇರುತ್ತೆ. ಸ್ಮೆಲ್ ಮಾತ್ರ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಿಂಗೆ ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಂಡು ಬನ್ನಿ ನೀಟಾಗಿ. ಬಟ್ ಎಷ್ಟು ಸ್ಮೂತ್ ಆಗಿರುತ್ತೆ ಗೊತ್ತಾ, ಬೆಣ್ಣೆ ಥರ ಇರುತ್ತೆ ಈ ಫೇಸ್ ಪ್ಯಾಕ್. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಯಾಕೆ ನಗ್ತಿದ್ಯಾ? ಏನ್ ಮಾಡೋದಮ್ಮ, ನಿನ್ನಷ್ಟು ಕಲರ್ ಇಲ್ಲ, ಅದಕ್ಕೆ ನಗ್ತೀಯ ನೀನು. ಏನು ಬೇಬೆ? ಸೂಪರಾ? ನೋಡಿ ನನ್ನ ಮಗಳು ಬೇಬಿ ಸೂಪರ್ ಅಂತ ಅವಳು. ನೋಡಿ ಇವಾಗೆಲ್ಲ ಅಪ್ಲೈ ಮಾಡಿದ್ದೀನಿ. ಇದು ಒಂದು 10 ನಿಮಿಷ ಬಿಟ್ಟರೆ ಸಾಕು. ಇದು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಬಿಟ್ಟು ನನಗೆ ತೋರಿಸ್ತೀನಿ. ಸೂಪರ್ ಅಲ್ಲ? ಭಯ ಆಗ್ತಿದ್ಯಾ? ಎದುರಿಸ್ತಾ ಇಲ್ಲ. ಇವಾಗ ಯಾರು ಮನೆಗೆ ಯಾರು ಬಂದ್ಬಿಡ್ಬೇಕು, ಇದೇನಪ್ಪ ಇವ್ರು ಹಿಂಗೆ ಮಾಡ್ಕೋತಾರ ಅಂತ ಅನ್ಸ್ಬಿಡುತ್ತೆ. ಇವಾಗ ಹಚ್ಚಿದ್ನಲ್ಲ, ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ ಯಾವ ಥರ ಕಾಣಿಸ್ತಿದೆ ಅಂತ? ಬಿಫೋರ್ಗೂ ಆಫ್ಟರ್ಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಫೇಸಲ್ಲಿ ಅಂತ. ಫೇಸ್ ಪ್ಯಾಕ್ ಎಲ್ಲ ರಿಮೂವ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ನನ್ನ ಮಗಳು ಕಿತಾಪತಿ ಮಾಡ್ತಾವಳು ನೋಡಿ, ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ? ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲಿಫ್ಟ್ ಪಂಪ್ ಕಂಪಲ್ಸರಿ ಇರಬೇಕು. ಲಿಫ್ಟ್ ಪಂಪ್ ಹಾಕ್ತೀನಿ.
ಮಾಯ್ಶ್ಚರೈಸರ್ ಯಾಕೆ ಮುದ್ದಾಗೆಲ್ಲ ಮುಟ್ಬೇಡ ನೀನು. ಓಕೆ, ಲಿಪ್ ಬಾಮ್ ಹಾಕ್ಬಿಟ್ಟು ಮಾಯ್ಶ್ಚರೈಸರ್ ಹಾಕ್ತೀನಿ. ಓಕೆ, ನೀವು ಸ್ನಾನಕ್ಕೆ ಹೋಗಬೇಕು, ಬಟ್ ಅದು ಸ್ವಲ್ಪ ಬಟ್ಟೆ ಇದೆ, ಬಟ್ಟೆ ವಾಶ್ ಮಾಡಬೇಕು. ಮುಚ್ಚಳ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂದರೆ ಸ್ಕಿನ್. ನೋಡಿ ಹತ್ರದಿಂದ ತೋರಿಸ್ತೀನಿ, ಕಾಣಿಸ್ತಿದ್ಯಾ? ಸ್ವಲ್ಪ ಶೈನಿ ಶೈನಿ ಕಾಣಿಸ್ತಿದ್ಯಾ? ಆಫ್ಟರ್ಗೂ ಬಿಫೋರ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ತುಂಬ ವೆರಿ ಸಾಫ್ಟಾಗಿದೆ ಸ್ಕಿನ್, ತುಂಬ ಸಾಫ್ಟಾಗಿ ಕಾಣಿಸ್ತಿದೆ ನೋಡಿ, ಬಿಫೋರ್ ಆಫ್ಟರ್. ನೀವು ಈ ಥರ ಮನೇಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಓಕೆ, ಇವಾಗ ತಲೆಗೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಂಡಿದ್ನಲ್ಲ. ಓಕೆ, ತಲೆಗೆ ಸ್ನಾನ ಆದಮೇಲೆ ಸಿಗ್ತೀನಿ. ಓಕೆ, ಸ್ನಾನ ಎಲ್ಲ ಆಯಿತು ನೋಡಿ. ಇವಾಗ ಫೇಸಿಂಗ್ ಗ್ಲೋ ಸ್ವಲ್ಪ ಗೊತ್ತಾಗ್ತಿದೆಯಾ? ಏನೂ ಹಾಕಿಲ್ಲ, ಮಾಯ್ಶ್ಚರೈಸರ್ ಹಾಕಿ ಲಿಪ್ ಬಾಮ್ ಬರ್ತಿದ್ದೀನಿ ಅಷ್ಟೇ. ನೋಡಿ ಸ್ವಲ್ಪ ಗ್ಲೋ ಬಂದಿದೆಯಾ? ಆಫ್ಟರು ಬಿಫೋರು ಸ್ವಲ್ಪ ಲೈಟಾಗಾದ್ರೂ ಬಂದಿದೆಯಲ್ಲ, ನಿಮಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಬಟ್ ಇದನ್ನು ನಾನು ಯಾವಾಗಲೂ ಮಾಡಲ್ಲ, ಬಟ್ ರಿಸಲ್ಟ್ ಬರುತ್ತೆ. ಬಟ್ ವೀಕ್ಲಿ 1 ಡೇ ಮಾಡಿದರೆ ರಿಸಲ್ಟ್ ಅಂತೂ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಸೆಲ್ಫ್ ಕೇರು ಯಾವಾಗಲೂ ನಮ್ಮನ್ನು ನಾವು ಇಷ್ಟಪಡಬೇಕು, ನಮ್ಮನ್ನು ನಾವು ಲವ್ ಮಾಡಬೇಕು. ಬೇರೆ ಚೆನ್ನಾಗಿಲ್ಲ ಅಂದ ತಕ್ಷಣ ತಲೆ ಕೆಡಿಸ್ಕೊಳೋದು, ನೀವು ಹಂಗಿದ್ದೀರ ಹಿಂಗಿದ್ದೀರ ಅಂದ ತಕ್ಷಣ, ಅವೆಲ್ಲ ನಂಗೆ ಇಷ್ಟ ಆಗಲ್ಲ. ನನಗೆ ನಾನು ಖುಷಿನೇ, ನನಗೆ ನಾನು ರಾಣಿನೇ, ನನಗೆ ನಾನು ಪ್ರಿನ್ಸಸ್ಸೇ ಅಲ್ವಾ. ಸೆಲ್ಫ್ ಕೇರ್ ಯಾವತ್ತೂ ಇರಬೇಕು. ಬೇರೆ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ತಲೆ ಕೆಡಿಸ್ಕೋಬಾರ್ದು. ಓಕೆ ಫ್ರೆಂಡ್ಸ್, ಎಲ್ಲ ಆಯಿತು. ಮಾಯ್ಶ್ಚರೈಸರ್ ಹಾಕೋತಿದ್ದು ನನಗಂತೂ ಮಾಯ್ಶ್ಚರೈಸರು ಮತ್ತು ಲಿಪ್ ಬಾಂಬು, ಬಾಡಿ ಲೋಷನು ಇಲ್ಲ ಅಂದರೆ ಆಗೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಈ ವ್ಲಾಗು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಾರಿ, ಈ ವ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಯಾವತ್ತಿದ್ರೂ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಲವ್ ಮಾಡಿ, ಬೇರೆಯವ್ರು ಏನೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ಅವಾಗ ನಿಮ್ಮನ್ನು ನೀವು ಕೇರ್ ಮಾಡ್ತಾಯಿರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್. ಓಕೆ, ಇನ್ನೊಂದು, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.